ಬಗೆರದ್ ಬಿಡ್ತು. ಅವಳು ಭಾಗ 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 ಅಂದು ಅವಳು ತಗೋಬಿಟ್ಲತ್ಲಾಗೆ. ತಗೊಂಬ್ಲೇಳು, ತಗೊಂಡು ನೋಡ್ಕೊಂಡು ಹೆಂಗೆ ಇರ್ಲೇಳು, ನಾವು ನೆಮ್ಮದಿಗೆ ಇದ್ದು ಬಿಡ್ತೀವಿ. ಯಪ್ಪ 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 ಅವಳೇನು ಹಂಗಾಡ್ತಾಳೆ. ಅಮ್ಮ ಎಲ್ಲ ಬಗೆಹರಿತು ಕೆಂಪಮ್ಮ, ಎಲ್ಲ ಬಗೆಹರಿದೋಯ್ತು. ಗೌಡ್ರು ಬಂದಿದ್ರು, ಅವರು ಎಲ್ಲ ಹಂಚ್ಕೊಟ್ರು. ಹೊಲನೂ ಎಲ್ಲನ ಸಮಭಾಗ, ಅವಳಿಗೂ ಸಮಭಾಗ. ಮನೆ ಇನ್ನೇನು ಅಲ್ಲೊಂದು ಐತಲ್ಲ ಅದನ್ನೇ ಬಿಟ್ಕೊಡೋಣ ಅಂತ ಅದನ್ನೇ ತಗೊಂಬಂದ್ಲು. ಪಾತ್ರೆ ಸಾಮಾನು ಒಂದೆರಡು ಕೊಟ್ವಿ, ಪಾತ್ರೆ ಸಾಮಾನು ಬೇಕು ಅಂದ್ಲು, ಅವನು ಕೊಟ್ವಿ. ಎಲ್ಲ ಭಾಗ ಮಾಡಿಕೊಟ್ಟೋದಾಗೈತಿ. ಅಪ್ಪ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯ್ತು. ಯಾವಾಗಲೂ ಭಾಗ 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 ಅಂದ್ಮೇಲೆ ಬಿಡು ತಗೊಂಬ್ಲೇಳು. ಅವಳಿಗೂ ಆಸೆ ಇನ್ನು ಯಾಕೆ, ತವ್ರ ಮನೆಯದ ತಿನ್ನಬೇಕು ಅಂತ ಆಸೆ ಇತ್ತು ಅನಿಸುತ್ತೆ, ಅದಕ್ಕೆ ತಗೊಂಡವಳು. ಬಿಡು ತಗೊಂಬ್ಲೇಳು. ಅಷ್ಟೇ ಹಂಗೆ ಕೊಟ್ಟು ಸುಮ್ಮನೆ ಆಗಬೇಕು, ಅತಿ ಆಸೆ ಇರೋಕ್ಕೆ ಹಂಗೆ ಕೊಟ್ಟು ಸುಮ್ಮನೆ ಆಗಬೇಕು. ಹೊಲ ಶಾನೆ ಇರೋದಕ್ಕೆ ಕೊಟ್ರಿ, ಹೊಲ ಜಾಸ್ತಿ ಇರೋದಕ್ಕೆ. ಕಮ್ಮಿ ಇರೋರಾಗಿದ್ದರೆ ಎಲ್ಲಿ ಕೊಡೋಕ್ಕಾಗುತ್ತೆ ಹೇಳು? ಕಮ್ಮಿ ಇದ್ದರೆ ಕೊಡೋಕ್ಕಾಗಲ್ಲ, ಜಾಸ್ತಿ ಇದ್ರೇನ ಹೆಂಗೆ ಒಂದು 50-60 ಎಕರೆ ಹೊಲ ಇರೋದಕ್ಕೆ ಇವತ್ತು ಅದ್ರಾಗೆಲ್ಲ ಸಂಭಾಗ ಮಾಡ್ಕೊಂಡ್ರು. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಅದೇ ಮತ್ತೆ ಇವತ್ತು ನಮ್ಗೆ ಏನು ಕಾತ್ಕೆ ಮತ್ತು ಈಯಪ್ಪನ ನಮ್ಮ ವೇದಪ್ಪ ಬಿಡತ್ತ, ನಾವು ಊಟ ಮಾಡೋಕ್ಕಾಗಲ್ಲ, ಇರ್ಲೇಳು ನಮಗೆ ಕೊಡೋ ಅಂತ ಕಾಲ ಬರುತ್ತೋ ಒಂದಲ್ಲ ಒಂದಿನ ನಮಗೆ ಕೊಡುತ್ತೆ, ಆಮೇಲೆ ಗೊತ್ತಾಗುತ್ತೆ ಅಂತ ಅಂತು. ಅದು ಆಡಿರೋ ಮಾತು ನಿಜ ನಿಜ ಆಗೇ ಆಗುತ್ತೆ. ನಮ್ಮ ವೇದಪ್ಪ ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಹಂಗೆ ಬಿಡತ್ತತ್ ಅದನ್ನು ಬಗೆಹರ್ಕೊಂಡಿದ್ರೆ ಬಂದಿದ್ರು. ನೀನು ಮಾತಾಡತ್ತ ಒಂದು 5 ನಿಮಿಷ ಕೇಳು ಹೋದ್ರತ್ತ. ಸುಮ್ಮನೆ ನಿನ್ನ ಪಾಡಿಗೆ ನೀನಿರಮ್ಮ, ನಿಮ್ಮ ಪಾಡಿಗೆ ನೀವಿರ್ರಿ, ಒಟ್ಟು ನೀವೆಲ್ಲನ ಜಗಳ ಗಿಗ್ಲ ಎಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಿಟ್ರಿ ಅಂತೇಳಿ ಎಲ್ಲ ಹಿಂಗೆ ಮಾತಾಡಿ ಬಂದು ಎಲ್ಲ ಬಗೆಹರ್ದು ಹೋತತ್ತ. ಹೋಗ್ತೀನಿ ತಡಿ, ಕಿಟ್ಟಣ ಅಂತ ಹೋಗ್ತಾ ಇದ್ದೀನಿ, ನೋಡೋಣ. ಕಿಟ್ಟಣ ಏನು ಹೇಳುತ್ತೆ ಅಂತ ಹೋಗ್ಬತ್ತೀನಿ. ಇಲ್ಲೇನೆ ಮನೆಯಿಂದ ಐತಲ್ಲ ಹೋಗ್ಬತ್ತೀನಿ. ನಮ್ಮ ಅಂತಕ್ಕೆ ಹೋಗ್ಲೇಣ. ಅವರು ಮಗಳು ಅಂಬೋದು ನಮ್ಮ ಮಾಮನೂ ನಮ್ಮ ಅತ್ತೆನೂ ಹಂಗೆ ಇಲ್ಲದ ಹೇಳ್ಕೊಟ್ಟು ನೋಡೋಣ. ಅವತ್ತಿಗೂ ಇದೇನೇನು ಈ ಮನೆಯನ್ನು ಶಾಶ್ವತ ಅಲ್ಲ, ಅವಳ ಮನೆಯನ್ನು ಶಾಶ್ವತ ಅಲ್ಲ. ನಮ್ಮ ಅತ್ತೆಗೂ ನಮ್ಮ ಮಾವಂಗೂ ನೋಡೋಣ, ಅದೆಷ್ಟು ದಿನ ನಡೀತೈತೆ ಅಲ್ಲಿವರೆಗೂ ನಡೆಸ್ಬೇಕಷ್ಟೇ. ಹಂಗೆ ಬಿಡು ಹೋದ್ರಲ್ಲ. ಹೋಗಿ ಅವರು ಇರಲೇಳ ಒಂದು 2 ದಿನ. ಅವಳು ಎಲ್ಲ ನೋಡ್ಕೊಂಬ್ಲೇಳು, ಕಷ್ಟ ಸುಖ ಎಲ್ಲಾನ. ಇವಾಗ ಎಲ್ಲೇವರೆಗೂ ಅವ್ರು ತೆಗಿರ್ಬೇಕು. ಅವರು ಇಷ್ಟು ದಿನ ಅವ್ರು ನೋಡ್ಕೊಂಡವ್ರೆ, ಅವ್ರು ಎಲ್ಲೇವರೆಗೂ ಇರ್ತಾರ ಅಲ್ಲೇವರೆಗೂ ನೀನೇ ನೋಡ್ಕೋಬೇಕು. ಅವ್ರು ಇರೋ ತಕ್ಕನ ಎಲ್ಲ ನಿಂದೇನೆ ಅಂತೇಳಿ ಹೇಳಿದ್ರೆ ನೋಡೋಣ. ಅದೇ ಸರಿ ಅಮ್ಮ, ಆಯಿತು. ನಾನು ಕಿಟ್ಟಣ ಅಂತ ಹೋಗ್ತಾ ಇದ್ದೀನಿ, ಬರ್ತೀನಿ ತಡಿ. ಹೋಗಿ ಸರಿ ಕಣಕ, ಆಯಿತು. ಇದೊಂದು ಬಗೆಹರಿದು ಹೋಗ್ಬಿಡ್ತು ನಮಗೆ. ನನಗೂ ನಮ್ಮ ರಚಕನಿಗೂ ದೊಡ್ಡ ತಲೆನೋವು ತಪ್ಪಂಗೆ ಆಗ್ಬಿಡ್ತು. ಅವಳು ಯಾವಾಗಲೂ ಭಾಗ 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 ಅಂದ್ಕೊಂಡು ಯಪ್ಪ ದೇವ್ರೆ. ಇದು ಕಿಟ್ಟಣಯ್ಯ ಹೊರಗೆ ನಿಂತ್ಕೊಂಡೈತೆ, ಹೋಗಿ ಮಾತಾಡಿಸ್ತೀನಿ. ಅಲ್ಲ ಕಣ್ ಕಿಟ್ಟಣಯ್ಯ, ಅಲ್ಲ ನಿಮ್ಗೇನೋ ಬುದ್ಧಿ ಬೇಡವಿ? ಏನು ಕವಿತಮ್ಗೇನು ಮಸ್ತಾಗೈತೆ? ಏನು ನೀನು ಭಾಗ ಕೊಟ್ಟಿಸಿ ಅವ್ರ ಮಗಳಿಗೆ ಇಲ್ಲಿ ಬಂದಿರೋ ಅಂಥದ್ದು? ಅಣ್ಣ ಹೆಂಗಿರ್ಬೇಕು ಹಂಗಿರ್ಬೇಕು. ಅವ್ರು ಬಂದಿಲ್ಲಿರೋದು ಅದೆಲ್ಲ ಏನು ಚೆನ್ನಾಗಿರಲ್ಲ ಕಾರಣ. ಅಯ್ಯೋ ಎಂಥ ಕೆಲಸ ಮಾಡ್ದಣ್ಣ ನೀನು. ಇವ್ರಿಗೆ ಯಾಕೆ ನೀನು ಭಾಗ ಕೊಡಕ್ಕೆ ಹೋದೆ ಅಂತ. ಬಿಡ ಮತ್ತ ಅವರು ಹಂಗೇನೆ ಒಂಥರ ಹೆಂಗಿದ್ ಮಾಡ್ತಾರೆ. ನಾವು ಅದಕ್ಕೆ ಸುಮ್ಮನೆ ಅನ್ನಮಯಮ್ಮ ಇಲ್ಲೇ ಬಂದ ಇದೀವಿ. ಇಲ್ಲೇ ಇಲ್ಲೇ ಇರ್ಲೇಳು, ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಸಾಕು. ನಮ್ಮ ಅಮ್ಮನ ನೋಡ್ಕೊಂಬತ್ತಿ. ನನ್ನ ಮಕ್ಳು ಒಂದು ಈಟಿ ಅತ್ತೆ ಹೇಳ್ದಂಗೆ ಕೇಳೋಣ ಕಣಮ್ಮ. ಅವನಂತೂ ವೇದ ಆ ಥರ ಮಾತಾಡಿ ಸಾಕು. ಸುಮ್ಮನೆ ಮಾತಾಡ್ತಾನೆ, ಏನು ಅವನಿಗೆ ಒಂಥರ ಗೊತ್ತಾಗಲ್ಲ, ಏನಿಲ್ಲ, ಬೈಕ್ ಬಂದಂಗೆ ಮಾತಾಡ್ತಾನತ್ತ. ಅದಕ್ಕೆ ಇನ್ನೇನು ಮಾಡೋದು ಅಂತೇಳಿ ನಾವಿಲ್ಲೇ ನಮ್ಮ ಮನೆ ಮನೆಯಾಗಿರೋ ನಮ್ದು ಒಪ್ಕೊಳ್ವತ್ತ. ಬಿಡ ಮತ್ತ ತಗೊಂಬ್ರೆ 3 ಗಂಟೆ ಹುಡುಗರಾಗಿದ್ರು ತಾಂಬ್ತಿರ್ಲಿಲ್ಲ. ಹಿಂಗೇನೆ 3 ಗಂಡು ಮಕ್ಳು ಅಂತ ತಿಳ್ಕೊಂಡು ಎಲ್ಲ ಆಸ್ತಿನ ಸಂಭಾಗ ಮಾಡಿಕೊಟ್ಬಿಟ್ಟು ಹೆಂಗೆ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರತ್ತ. ಮುಂಜಾನೆ ಮತ್ತೆ ಹೆಂಗೆ ಬಂದತ್ತ ಇನ್ನು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರುತ್ತತ್ತ. ಅವ್ರ ಮಗ ಸೊಸೆನೆಲ್ಲ ಕರ್ಕೊಂಬರ್ತೈತಿ. ಇವಾಗ ಹೋಗಿ ಎಲ್ಲ ಸಾಮಾನೆಲ್ಲ ಹಾಕ್ಕೊಂಡು ಸ್ವಲ್ಪ ಪಾತ್ರೆ ಸಾಮಾನು ತಗೊಂಡೈತಿ. ಇವಾಗೆಲ್ಲ ಹೋಗ್ಬಿಟ್ಟು ಅದೇನು ಕೆಲಸಗಳೆಲ್ಲನ ಮುಗಿಸ್ಕೊಂಬತ್ತೈತಿ. ಅಲ್ಲೆಲ್ಲ ಏನೇನೈತೆ ಅಕ್ಕಿ ಪಕ್ಕಿ ಚೀಲ ಏನು ಎತ್ತ ಎಲ್ಲ ನೋಡಿ ತಗೊಂಬಂದ್ಬಿಡ್ತಾರೆ. ಎಲ್ಲ ತಗೊಂಬಂದು ಇಲ್ಲಿ ಇರ್ತಾರೆ ಮೇಲಿಂದ. ಓಟು ಯಾರು ತಲೆ ಕೆಡ್ಸಕ್ಕೆ ಹೋಗಲ್ಲ. ಪಾತ್ರೆಗಳು ಯಪ್ಪ ಭಾಳ ನೋಡಿದ್ರೆ ಅವನ್ನೆಲ್ಲನ ಏನು ಮಾಡೋಣಪ್ಪ ಇವೆಲ್ಲನ ಅನಿಸುತ್ತೆ. ಅಷ್ಟೊಂದು ಎಲ್ಲ ಇದ್ವು ಕಣಮ್ಮ, ಪಾತ್ರೆ ಪುಡುಗ ಎಲ್ಲನ. ಎಲ್ಲ ತಲಕೊಂದೊಂದು ಹಂಚ್ಕೊಟ್ಬಿಟ್ಟು ತಗೊಳ್ರಿ ನೀವು ಅಂತೇಳಿ ತಲಾಕೊಂದೊಂದು ಹಂಚ್ಕೊಟ್ಬಿಟ್ಟೆ. ಹೆಂಗೊಬ್ರು 3 ಭಾಗ ಮಾಡ್ತಿದ್ಯಲ್ಲ. ಹೆಂಗಾಯ್ತು ದೇವ್ರ ದಯದಿಂದನ ಚೆನ್ನಾಗಿದ್ರು ಸಾಕತ್ತ. ಹೆಂಗ ಒಂಥರ ನೆಮ್ಮದಿ ಆತ ಹೇಳು. ಹೋಗ್ತಾಳೆ ನಮ್ಮ ಕವಿತಾ ಮೇಲೆ ಹೋಗಿ ಎಲ್ಲ ಮಗನ ಸೊಸೆನೂ ಎಲ್ಲ ಕರ್ಕೊಂಡು ಬಂದು ಎಲ್ಲ ಮನೆಗೆಲ್ಲ ತಗೊಂಬತ್ತಾಳೆಲ್ಲ ಏನೇನು ಬೇಕಲ್ಲೆಲ್ಲ ಖಾಲಿ ಮಾಡ್ಕೊಂಡತ್ತ. ಹೋಗ್ತಾಳೆ ಕಣಪ್ಪ ಕವಿತಾ, ಊರಿಗೆ ಹೋಗಿ ಎಲ್ಲ ತಗೊಂಬತ್ತಾಳೆ. ಸರಿ ಆಯ್ತು ಹೇಳು. ಇಲ್ಲೇ ಇರ್ತೀನಿ, ನಾನೇನು ಅತ್ತು ಹೋಗಲ್ಲ, ಹೋಗಿ ಬರ್ಲಿ ಹೇಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅಪ್ಪ ಎಲ್ಲ ಸಮಭಾಗ ಆಗಲಿ ಅಂತ ಹೇಳ್ಬಿಡ್ತಲ್ಲ, ತುಂಬ ಖುಷಿ ಆಯಿತು ನನಗೆ. ಅಪ್ಪ ತುಂಬ ಥ್ಯಾಂಕ್ಸ್ ಕಣಪ್ಪ. ಏನು ಮಾಡೋಣ ಮತ್ತೆ ನೀನು ಕೇಳ್ತಿದ್ದೆ
ಅವ್ರು ಕೊಡಲ್ಲ ಕೊಡಲ್ಲ ಅಂತಿದ್ದಾರೆ, ಹೆಂಗಾತ ಮನ್ಸು ಬದಲಾಯಿಸಿವ್ರತ್ತ. ಅದಕ್ಕೆ ಸಂಭಾಗನೆ ಆಗ್ಬಿಡ್ಲಿ ಅಂತೇಳಿ ಇನ್ನೇನು ಮಾಡೋಕ್ಕಾವತ್ತು ನಿಮ್ಮ ತೆಗಿತ್ಕೊಂಡು ಹೋಗ್ತೀವಿ ಕಣಮ್ಮ. ಅಲ್ಲಿಗಂತೂ ಇಪ್ಪಟ್ಟು ಅವ್ರಿಬ್ರು ಮಂತಕ್ಕೂ ಹೋಗೋಕ್ಕಾಗಲ್ಲ. ನೀನ ಹೋಗಿ ಮಾತಾಡ್ಸಿದ್ದೀನಿ ಅಂದರೆ ಏನಿಲ್ಲ, ಹೋಗು. ಭಾಳ 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 ತಲೆ ಕೆಟ್ಟೋಗುತ್ತೆ. ಅಲ್ಲ ಕಣಮ್ಮನಿ, ನೀನು ಹೋಗಿ ಎಲ್ಲ ಆಯ್ಕೆ ಬಂದ್ಬಿಡು. ಸರಿ ಆಯ್ತು ಹೇಳು, ಹೋಗ್ತೀನಿ ಇವಾಗ ಹೋಗಿ ಎಲ್ಲ ಹಾಕೊಂಬಂದ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮಗೂ ಏನು ಬೇಜಾರಿಲ್ಲ ತಾನೇ ಚಿಕ್ಕಮ್ಮ? ನಿಮಗೂ ಏನು ಬೇಜಾರಿಲ್ಲ? ಇಲ್ಲಮ್ಮ ನನಗೇನು ಬೇಜಾರಿಲ್ಲ. ಮನೆಯೇ ಅದನ್ನ ತಗೋಬೇಕಾಯ್ತು, ಕೆಂಪಿರಿದ್ರಲ್ಲ ಮನೆಯೇ ನಮಗೆ ಚೆನ್ನಾಗಿತ್ತು, ಆ ಮನೆಯೇ ತಾಬೋದಾಗಿತ್ತು. ಬಿಡೋವರೆಲ್ಲ ಇನ್ನೇನು ಇದ್ದಾರೆ. ನಾನು ಹಂಗೆ ಅಂದ್ಕೊಂಡೆ, ಹೇಳ್ತಿಕ ಅವರು ಇರೋ ಅಂಥವ್ರು. ಅಲ್ಲ ಕಣೋ, ನಿನಗೆ ಬುದ್ಧಿ ಐತೆ ಇಲ್ಲೇ? ಹಾಂ, ನೀನು ಏನು ಹಿಂಗೆಲ್ಲ ಯೋಚನೆ ಮಾಡ್ತೀಯ ಅಂತ ಯಾರೋ ಬೈದರು, ಅದಕ್ಕೆ ಸುಮ್ಮನೆ ಆಗಿದ್ದೀನಿ. ಚೆನ್ನಾಗೈತೆ ಹೇಳು, ಈ ಮನೇನು ಏನು ಚೆನ್ನಾಗೈತೆ, ಏನು ಹಂಗೇನು ಜರಿಯಂಗಿಲ್ಲ. ಅಲ್ಲ ಅಲ್ಲಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಒಂದು ಕಡೆ ಹಂಗೆ ಅನ್ನಿಸ್ತು. ಏನಿಲ್ಲ, ಎಲ್ಲಿದ್ರು ಚೆನ್ನಾಗಿರ್ತೀವಿ. ಇಲ್ಲಡಪ್ಪ, ಇನ್ಮೇಲಿಂದ ನಾ ಇಲ್ಲಿರ್ತೀರಲ್ಲ ನನ್ನ ಹತ್ರ, ನೀವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿರ್ರಿ. ಚಿಕ್ಕಮ್ಮ ಅಪ್ಪ ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಅವರಂತೂ ನೋಡ್ಕೊಂತಿರ್ಲಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ಹೊಲ ಮನೆ ಎಲ್ಲ ಭಾಗ ತಾಂಡಿದ್ಯಾ ನಿಮ್ಮ ಚಿಕ್ಕಮ್ಮನು ನಿಮ್ಮ ಅಪ್ಪನೂ ಎಲ್ಲ ಚೆನ್ನಾಗಿ ನೋಡ್ಕೊಂಬ್ಲಿಲ್ಲ ಅಂದರೆ ಆಡ್ಕೊಂತಾರೆ ಎಲ್ಲಾನು. ಸರಿ ಆಯಿತು ಜಯಂತಿ, ನೋಡ್ಕೊಂತೀನಿ. ನೋಡ್ಕೊಂಬಂದಂಗಂತೂ ಇರಲ್ಲ, ಕೈ ಬಿಡೋಕ್ಕಾಗುತ್ತಾ? ಕೈ ಅಂತೂ ಬಿಡಲ್ಲ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನನಗೆ ಇವತ್ತು ಸಮಭಾಗ ಮಾಡಿಕೊಟ್ಟಾರೆ, ಹೊಲ ಮನೆ ಎಲ್ಲದ್ರಾಗೂ ಸಮಭಾಗ ಮಾಡಿವ್ರೆ ಅಂತಂದರೆ ನೋಡ್ಕೊಂತೀನಿ ಬಿಡು. ಅವ್ರ ಕೈಲಿ ನೋಡ್ಕೊಂಬಕ್ಕಾಗಲ್ಲ, ನೀನೇ ನೋಡ್ಕೊಂತಾರೆ. ಏನು ನಮ್ಮಪ್ಪ ನಮ್ಮಮ್ಮ ಅವ್ರಿಗೆ ಏನು ತಲೆ ಮೇಲೆ ಇದ್ದಾರೆ ಅಮ್ಮಂಗೆ, ಏನು ಅಯ್ಯೋ ನೀನೇ ನೋಡ್ಕೊಂತಾರೆ. ಇರೋ ತಕ ನೀನೇ ನೋಡ್ಕೋಬೇಕು ಅಂತ ಹೇಳೋರು. ನಾನೇ ನೋಡ್ಕೊಂತೀನಿ ಕಣೋ, ನಾನು ಇರೋ ತಕ ಅಂತ ಹೇಳಿದ್ದೀನಿ. ಮಣಿ ಎಲ್ಲ ಹೆಸ್ರಿಗೆ ಮಾಡಿಸಿ ಮಕ್ಕಳು ಎಲ್ಲನ ರೆಡಿ ಮಾಡಿ ಎಲ್ಲ ಕೊಟ್ಟು ಬಂದು ಮಾಡಿಸಿ ಬಿಡ್ರಿ. ಹಿಂದೆ ಉಂಟೇನಿ ತಿರ್ಗಿ ಅದು ಕೋಟ್ ಪಾರ್ದಾಡ್ಬೇಡ್ರಿ ನೀವು. ಅದು ಕೋಟು ತಿರ್ಗಿ ಪಾರ್ದಾಡೋಕ್ಕಾಗಲ್ಲ. ಸುಮ್ಮನೆ ಅದೆಲ್ಲ ಏನು ಡಾಕ್ಯುಮೆಂಟ್ಗಳು ಎಲ್ಲ ಕೊಟ್ಟು ಬಿಟ್ಟು ಹೆಸ್ರಿಗೆಲ್ಲ ಮಾಡಿಸಿ ಬಿಡ್ರಿ. ಹೊಲ ಮನೆ ಎಲ್ಲ ನಿಮ್ದೆಲ್ಲ ಏಳೈತಲ್ಲ, ಇನ್ನೆಲ್ಲ ಮಾಡಿಸಿ ಬಿಡ್ರಿ. ಸರಿ ಆಯ್ತು ಹೇಳಪ್ಪ, ನಾನು ಹೋಗ್ತೀನಿ. ಹೋಗಿ ಒಲಿವು ಎಲ್ಲ ಸಾಮಾನೆಲ್ಲ ಹಾಕ್ಕೊಂಡು ಬಂದ್ಬಿಡ್ತೀನಿ. ನನ್ನ ಮಗ ಸೊಸೆನೆಲ್ಲ ಕರ್ಕೊಂಡು ಯಾಕಮ್ಮ ಅಂತಾರೆ ಎಲ್ಲ ಬಿಡಿಸಿ ಹೇಳಿ ಅವ್ರಿಗೆ ಕರ್ಕೊಂಬರ್ತೀನಿ. ಹುಷಾರ್ ಕಣಮ್ಮ. ಸರಿ ಆಯಿತು ಚಿಕ್ಕಮ್ಮ. ಬಟ್ಟೆ ನಮಗೆ ಸೀನ್ ತಿಳ್ಕೊಳಪ್ಪ, ಆರಾಮಾಗಿ ಉಂಟ್ಕೊಂಡು ಘನವಾಗಿರ್ಬೋದು ಇಲ್ಲಿ. ಯಾವ ತೊಂದರೆ ಇಲ್ಲ, ಏನಿಲ್ಲ, ಆರಾಮಾಗಿ ಘನವಾಗಿರ್ಬೋದು. ನಿನಗೆ ನಿಮ್ಮ ಮನೆಯಾಗಿರೋಕ್ಕೆ ಇಷ್ಟ ಹೇಳು. ನನಗೇನ ಇಂಥ ಮನೇಲಿ ಇರೋದಕ್ಕೇನೆ ಇಷ್ಟ. ಸಾಕು, ಅದು ಇದು ಸೇಮ್ ಮೂರು ನೋಡೋವಾಗ ಹೆಂಗೆ 3 ಮನೆ ಸಂಪಾದನೆ ಮಾಡೋದಕ್ಕೆ ಇವಾಗ 3 ಜನಕ್ಕೂ ಆಯ್ತು. ಅತ್ಲಾಗೆ 3 ಮನೆ ಇಲ್ಲ ಅಂತಂದ್ರೆ ಒಂದೇ ಮನೆ ಅಂದಿದ್ರೆ ಎಷ್ಟು ಗಲಾಟೆ ಆಗೋದು. ಹೆಂಗತ್ತು ಇವಾಗ ಗಲಾಟೆ ಇಲ್ದಂಗೆ ಯಾವುದೂ ಸೌಂಡ್ ಆಗಲಿ ಎಲ್ಲ ಏನು ಇಲ್ದಂಗೆ ಎಲ್ಲ ಬಗೆಹರ್ಕೊಬಿಟ್ರು ಅತ್ಲಾಗೆ. ನಾನು ಜಗಳ ಗಿಗಳ ಎಲ್ಲಿ ಮಾಡ್ತಾರೋ ಅಂತ ಅಂದ್ಕೊಂಡೆ, ಯಾವ ಜಗಳ ಆಗಲಿಲ್ಲ, ಏನೂ ಆಗಲಿಲ್ಲ ಅತ್ಲಾಗೆ. ಹೆಂಗೆ ಅವ್ರವ್ರದ್ದು ತಗೊಬಿಟ್ರತ್ತ. ನಾನು ಇವೇದು ಸುಮ್ಮನಿರಲ್ಲ, ಮಾತಾಡ್ತಾನೆ ಬಾಯಿಗೆ ಬಂದಂಗೆ ಅನ್ಕೊಂಡಿದ್ದೆ. ಅವನೇ ತಗೊಂಬ್ಲೇಳು ಕೊಡ್ತೀನಿ ಅಂತ ಅವನ ಭಯಗೂ ಬಂತು. ಎಲ್ಲ ಹೊಲ ಮನೆ ಎಲ್ಲ ನನ್ನ ಮಕ್ಳಿಗೆ ಎಲ್ಲರಿಗೂ ಭಾಗ ಕೊಟ್ಬಿಟ್ಟೆ. ಹೆಂಗಾತ ನಮ್ಮ ಕವಿತಮ್ಮ ಭಾಗ ಅಂಬೋದು ಎಲ್ಲ ಕೊಟ್ಬಿಟ್ಟೆ. ಅದಕ್ಕೆ ನಮ್ಮನ್ನು ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳೈತೆ. ಹೆಂಗೋ ಹತ್ತ ವಾಸೆ. ನಮ್ಮನ್ನು ನೋಡ್ಕೊಂಡು ಹತ್ಲಾಗ ಹೆಂಗೋ ಚೆನ್ನಾಗಿರುತ್ತೆ. ಇಲ್ಲೂ ಬಂತು, ನಮಗೂ ಒಂಥರ ಖುಷಿ ಆಗೈತಿ. ಹೆಂಗೋ ಆಯ್ತಲ್ಲಪ್ಪ ಅಂತ. ಹೆಂಗೋ ಇವಾಗೆಲ್ಲ ಬಗೆಹರಿದು ಹೋಗ್ಬಿಡ್ತು ಅಷ್ಟೇ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.